Find the sum of integers between 100 and 200 which are divisible by 9. ಒಂದು ಕ್ವಶನ್. ಎರಡನೇದು ನಾಟ್ ಡಿವಿಸಿಬಲ್ ಬೈ 9 ಅಂತ. ಮೊದಲನೇದಾಗಿ 100 ಇಂದ 100 ಇನ್ ಬಿಟ್ವೀನ್ ಅಂತ ಹೇಳಿದ್ದಾರೆ. 100 ಮತ್ತು 200ನ ಮಧ್ಯದಲ್ಲಿರುವಂಥ ನಂಬರ್ಸು ಯಾವ್ಯಾವುದಾಗುತ್ತೆ? ಮೊದಲನೇದಾಗಿ ಅದು ಬರ್ಕೋಬೇಕು ನಾವು. 100 ಮತ್ತು 200ನ ಮಧ್ಯೆ ಇರುವಂಥ ನಂಬರ್ಸ್ ಅಂದರೆ 101, 102, ಎಕ್ಸೆಟ್ರಾ ಅಪ್ ಟು 200 ಅಂದರೆ 199ವರೆಗೂ ಇದೆ ಅಂತ ತೊಗೋಬೇಕು ಈ ನಂಬರ್ಸ್ನ. ಸರಿನಾ? ಸೊ ಇದರಲ್ಲಿ ಮೊದಲನೇ ಕಂಡೀಷನ್ ಏನು ಅಂತ ಹೇಳಿದ್ರೆ ಡಿವಿಸಿಬಲ್ ಬೈ 9. ಡಿವಿಸಿಬಲ್ ಬೈ 9 ಇಂದ ಡಿವಿಸಿಬಲ್ ಆಗುವಂಥ ನಂಬರ್ಸು ಯಾವ್ಯಾವುದು? 101 ಡಿವೈಡ್ ಆಗಲ್ಲ, 108 ಇಂದ ಡಿವೈಡ್ ಆಗುತ್ತೆ, 108, 117 ಎಕ್ಸೆಟ್ರಾ ಅಪ್ ಟು ಎಲ್ಲಿವರೆಗೂ ಡಿವೈಡ್ ಆಗುತ್ತೆ ಅಂತ ಹೇಳಿದ್ರೆ 198. ಓಕೆನಾ? ಸೊ ಇದರೊಳಗಡೆ ನಾನು ಫಸ್ಟ್ ಟರ್ಮ್ ತಗೋತೀನಿ. ಎ ಈಸ್ ಈಕ್ವಲ್ ಟು 108, ಡಿ ಈಸ್ ಈಕ್ವಲ್ ಟು 9ಇಂದ ಆಬ್ವಿಯಸ್ಲಿ ಡಿವೈಡ್ ಆಗ್ತಿದೆ ಅಂದರೆ ಅರ್ಥ ಏನು? ಡಿ 9 ಆಗಿರುತ್ತೆ. ಸೊ ಎ ಎನ್ ವಿಲ್ ಬಿ ಈಕ್ವಲ್ ಟು 198. ಸೊ ನಾವು ಇವಾಗ ಇದರಲ್ಲಿ ಎನ್ ಕ್ಯಾಲ್ಕುಲೇಟ್ ಮಾಡಬೇಕು. ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಅಂದರೆ 198 ಈಸ್ ಈಕ್ವಲ್ ಟು 108 ಪ್ಲಸ್ ಎನ್ ಮೈನಸ್ 1 ಇಂಟು 9 ಆಯಿತು. 108 ಈ ಕಡೆ ತೊಗೊಬರೋಣ. 198 ಮೈನಸ್ 108 ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 9 ಆಗುತ್ತೆ. ಸೊ 198ಅಲ್ಲಿ 108 ಹೋದರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 90 ವಿಲ್ ಬಿ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 9 ಆಯಿತು. 9 1 9 10 ಸೊ ಎನ್ ಮೈನಸ್ 1 ಇಸ್ ಈಕ್ವಲ್ ಟು 10. ಸೊ ಎನ್ ಇಸ್ ಈಕ್ವಲ್ ಟು ಎಷ್ಟಾಯಿತು? 11. ಸರಿನಾ? ಎನ್ ಇಸ್ ಈಕ್ವಲ್ ಟು 11 ಆಯಿತು. ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಸಮ್ ಆಫ್ ಇಂಟೀಜರ್ಸ್ ಅಂತ ಇದೆ. ಸೊ ಅಂದರೆ ಅರ್ಥ ಏನು? S11ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? S11 ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? 11/2. Sn ಇಸ್ ಈಕ್ವಲ್ ಟು ಫಾರ್ಮುಲಾ n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು d. ಸೊ S11 ಅಂತ ಅಂದರೆ 11/2 ಇಂಟು 2 ಇಂಟು ಎ ಅಂದರೆ ಎಷ್ಟು? 108 ಪ್ಲಸ್ ಎನ್ ಅಂದರೆ 11 ಮೈನಸ್ 1 ಅಂದರೆ 10 ಇಂಟು ಡಿ ಅಂದರೆ 9. ಸೊ ಇಟ್ ಈಸ್ ಈಕ್ವಲ್ ಟು 11/2 ಇಂಟು 2 ಇಂಟು 108 ಅಂತ ಅಂದರೆ ಎಷ್ಟಾಗುತ್ತೆ? 216 ಪ್ಲಸ್ 90. ಸೊ ಇಟ್ ಈಸ್ ಈಕ್ವಲ್ ಟು 11/2 ಟೈಮ್ಸ್ ಆಫ್ 216 ಪ್ಲಸ್ 90 ಅಂದರೆ 306 ಆಗುತ್ತೆ. ಸೊ 2 1s 2 153s. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಟೋಟಲ್ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 168. ಸೊ ಸಿಮಿಲರ್ ವೇ ನಾವು ಇದಕ್ಕೆ ವಿಚ್ ಇಸ್ ನಾಟ್ ಡಿವಿಸಿಬಲ್ ಬೈ 9ಗೂ ಕೂಡ ಕ್ಯಾಲ್ಕುಲೇಟ್ ಮಾಡ್ತೀವಿ. ವಿಚ್ ಇಸ್ ನಾಟ್ ಡಿವಿಸಿಬಲ್ ಬೈ 9 ಅಂತ ಅಂದರೆ ಅದೆಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 101, 102 ಎಕ್ಸೆಟ್ರಾ ಅಪ್ ಟು ಕೊನೆ ನಂಬರು 199. ಸೊ ಇದರಲ್ಲಿ ಕೂಡ ನಮಗೆ ಎ ಈಸ್ ಈಕ್ವಲ್ ಟು ಏನು? 101 ಆಗುತ್ತೆ. ಡಿ ಈಸ್ ಈಕ್ವಲ್ ಟು ಏನು ಡಿಫ್ರೆನ್ಸ್ ಆಗುತ್ತೆ? ಡಿ ಈಸ್ ಈಕ್ವಲ್ ಟು ನಾವು 1ನ ತಗೋತೀವಿ. ಯಾಕೆ ಅಂತ ಹೇಳಿದ್ರೆ ನಾವು ಬೇಸಿಕಲಿ ನಾವು ನಾಟ್ ಡಿವಿಸಿಬಲ್ ಬೈ 9 ತಗೋಬೇಕು. ಆದರೆ 101ಇಂದ ಹಿಡಿದು ಟೋಟಲ್ 199ವರೆಗೂ ಎಲ್ಲ ನಂಬರ್ಸ್ನು ತೊಗೊಂಡು ನಾವು ಅದು ಡಿವಿಸಿಬಲ್ ಆಗುವಂಥದ್ದು ಆಗದೇ ಇರುವಂಥದ್ದು ಎರಡನ್ನೂ ತೊಗೊಂಡು ಡಿವಿಸಿಬಲ್ ಆಗುವಂಥ ನಂಬರಿಂದ ಕಳೆದ್ರೆ ನಮಗೆ ನಾನ್ ಡಿವಿಸಿಬಲ್ ನಂಬರ್ ಸಿಗುತ್ತೆ. ಸೊ ಎ ಈಸ್ ಈಕ್ವಲ್ ಟು 101 ಆಗುತ್ತೆ, ಡಿ ಈಸ್ 1 ಆಗುತ್ತೆ. ಸೊ ನಮಗೆ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಇದರೊಳಗಡೆ ಎಷ್ಟಿದೆ ಅಂತ ಹೇಳಿದ್ರೆ 99 ಇದೆ. ಸೊ ಹಾಗಾದರೆ ನನಗೆ S99ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿಬಿಡ್ಬೋದು. ಸೊ n/2 ಇಂಟು ಎ ಪ್ಲಸ್ ಎಲ್ ಫಾರ್ಮುಲಾನ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೋದು. ಸೊ ಎನ್ ಅಂತ ಈಸ್ ನಥಿಂಗ್ ಬಟ್ 99/2 ಇಂಟು 101 ಪ್ಲಸ್ ಎಲ್ ಈಸ್ ನಥಿಂಗ್ ಬಟ್ ವಾಟ್ 199. ಸೊ 99/2 ಇಂಟು 199 ಪ್ಲಸ್ 101 299 ಪ್ಲಸ್ 300. 2 1s 2 150s. ಸೊ 99 ಇಂಟು 150 ಎಷ್ಟಾಗುತ್ತೆ ಅಂತ ಹೇಳಿದ್ರೆ 14850 ಆಗುತ್ತೆ. ಸೊ ಇದನ್ನು ನೀವು ಒಂದ್ಸಲ ಪ್ರಾಡಕ್ಟ್ ಮಾಡಿಕೊಡಿ ಗೊತ್ತಾಗಲಿಲ್ಲ ಅಂದರೆ. ಸೊ ಇವಾಗ ನಮಗೆ ಎರಡನೇದಕ್ಕೆ ಆನ್ಸರ್ ಬೇಕು. ಸೊ ನಂಬರ್ ನಾಟ್ ಡಿವಿಸಿಬಲ್ ಬೈ
ನಾನು ತಿಳ್ಕೊಬೇಕು. ನಾಟ್ ಡಿವಿಸಿಬಲ್ ಬೈ 9ನ ತಿಳ್ಕೊಬೇಕು ಅಂತಂದರೆ ಇದರಿಂದ ನಾನು ಟೋಟಲ್ ನಂಬರ್ ಆಫ್ ಟರ್ಮ್ಸು 14850 ಮೈನಸ್ ಇಷ್ಟಿದೆಯಲ್ಲ 1683 ಇದೆಯಲ್ಲ, ಸೊ 1683ನ ಇದರೊಳಗಡೆ ಕಳಿಬೇಕು, 1683ನ. ಸೊ ಟೋಟಲ್ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 13167 ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಏನಂತ ಹೇಳಿದ್ರೆ ಆ ನಂಬರ್ಸು 9ಇಂದ ಡಿವಿಸಿಬಲ್ ಆಗದೇ ಇರುವಂಥ ನಂಬರ್ಸ್ ಅಂತ ಹೇಳಿ. ಓಕೆನಾ?